ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಧೃತಿ ಕ್ರಿಯೇಷನ್ಸ್ ಬ್ಯಾನರಲ್ಲಿ ಕೃಷ್ಣ ರುಕ್ಕು ಅನ್ನೋ ಸೀರಿಯಲ್ ಹೊಸದಾಗಿ ಲಾಂಚ್ ಆಗ್ತಾ ಇದೆ 9ನೇ ತಾರೀಕು. ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತ ಇಲ್ಲಿ ಸೇರಿದ್ದೀವಿ. ಕೃಷ್ಣ ರುಕ್ಕು ಯಾಕೆ ಈ ಸೀರಿಯಲ್ನ ಮಾಡಬೇಕು ಅನ್ನೋದಕ್ಕೆ ಫಸ್ಟು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ನ ಹೇಳ್ಬಿಡ್ತೀನಿ. ಮುಖ್ಯವಾಗಿ ನಮಗೆ ಖುಷಿಯಾಗಿದ್ದು ಈ ಕಥೆ ಆ್ಯಂಡ್ ಕಥೆ ಹೋಗುವ ರೀತಿ. ಯಾಕಂದರೆ ಸೀರಿಯಲಲ್ಲಿ ಓವರಾಲ್ ನಾವು ಸೀರಿಯಲ್ ಅಂತ ತೊಗೊಂಡಾಗ ಇನಿಷಿಯಲಿ ಟೇಕ್ ಆಫ್ ಹೇಗಾಗುತ್ತೆ, ಅದಕ್ಕೊಂದು ಹುಕ್ ಪಾಯಿಂಟ್ ಹೇಗೆ ಸಿಗುತ್ತೆ ಅನ್ನೋದ್ರ ಮೇಲೆ ಇಡೀ ಕಥೆ ನಿಂತಿರುತ್ತೆ. ಸೊ ಈ ವಿಚಾರದಲ್ಲಿ ನಮಗೆ ಕೃಷ್ಣ ರುಕ್ಕು ಅನ್ನೋ ಈ ಕಥೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಕಥೆನ ತೊಗೊಂಡ್ವಿ. ಆ್ಯಂಡ್ ಈಗ ವೇದಿಕೆ ಮೇಲೆ ಈ ಸ್ಟಾರ್ ಕಾಸ್ಟ್ ಇದೆಯಲ್ಲ, ಈ ಸ್ಟಾರ್ ಕಾಸ್ಟ್ ಯಾಕೆ ತುಂಬ ಜನ ನನಗೆ ಸಿಗ್ತಾರೆ ಹೇಳೋದು ತುಂಬ ಚೆನ್ನಾಗಿದೆ ಸ್ಟಾರ್ ಕಾಸ್ಟಿಂಗ್ ತುಂಬ ಚೆನ್ನಾಗಿದೆ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಆ ಕಥೆಯಲ್ಲಿ ಬರುವಂಥ ಪಾತ್ರಗಳು. ಪ್ರತಿಯೊಂದು ಪಾತ್ರನೂ ತುಂಬ ಸ್ಟ್ರಾಂಗಾಗಿ ಬಂದಿದೆ, ತುಂಬ ಸ್ಟ್ರಾಂಗಾಗಿ ಬಿಂಬಿಸಿದ್ದಾರೆ. ಪ್ರತಿ ಸೀನಲ್ಲಾಗಲಿ, ಪ್ರತಿಯೊಂದು ಸೀಕ್ವೆನ್ಸ್ಗಳಲ್ಲಾಗಲಿ, ಪ್ರತಿಯೊಂದು ಸಬ್ ಸ್ಟೋರಿ. ಅಂದರೆ ನಮ್ಮ ಸೀರಿಯಲ್ಗಳಲ್ಲಿ ಕಥೆ ಜೊತೆಗೆ ಉಪಕಥೆಗಳು ಬರ್ತಾನೇ ಇರುತ್ತೆ. ಆ ಉಪಕಥೆಗಳು ಚೆನ್ನಾಗಿದ್ದಾಗಲೇ ನಮ್ಮ ಇಡೀ ಸೀರಿಯಲ್ ಚೆನ್ನಾಗಿದೆ ಅಂತ ಅನಿಸೋದು. ಸೊ ಹಾಗಾಗಿ ಈ ಸಬ್ ಸ್ಟೋರೀಸ್ ಅಂತ ನಾವು ಏನು ಹೇಳ್ತೀವಿ, ಆ ಪ್ರತಿಯೊಂದು ಸಬ್ ಸ್ಟೋರೀಸು ತುಂಬ ಸ್ಟ್ರಾಂಗ್ ಆಗಿದೆ. ಆ ಇಡೀ ಸಬ್ ಸ್ಟೋರಿಯ ಪ್ರತಿಯೊಂದು ಪಾತ್ರದ ಮೇಲೆ ಹೋಗುತ್ತೆ. ಆ ಪಾತ್ರಗಳು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಈ ಮುಖಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಈಗ ಮುಖ್ಯವಾಗಿ ನಾನು ಈ ಕೃಷ್ಣ ರುಕ್ಕು ಕಥೆಯ ಒಂದು ಲೈನನ್ನು ಹೇಳಿಬಿಡ್ತೀನಿ. ಬೇಸಿಕ್ಲಿ ಕೃಷ್ಣ ರುಕ್ಕು ಎರಡು ಬೇರೆ ಜಗತ್ತಿನ ಎರಡು ಫ್ಯಾಮಿಲಿಗಳ ನಡುವೆ ನಡೆಯುವಂಥ ಒಂದು ಕತೆ. ಒಂದು ತುಂಬ ಸಾಹುಕಾರರು ಒಂದು ಜ್ಯುವೆಲರಿ ಚೈನ್ ಆಫ್ ಜ್ಯುವೆಲರಿ ಶೋರೂಮ್ಸ್ನ ಇಟ್ಕೊಂಡಿರುವಂಥವ್ರು. ಸೂರ್ಯಪ್ರಕಾಶ್ ಅಂತ ಒಂದು ಪಾತ್ರ ಬರುತ್ತೆ. ಆ ಪಾತ್ರ ಬಹಳ ಕಷ್ಟಗಳನ್ನು ನೋಡಿ ಬಹಳ ಶ್ರಮಪಟ್ಟು ಜೀವನದಲ್ಲಿ ಮೇಲೆ ಬಂದಿರುವಂಥ ಒಂದು ಪಾತ್ರ. ಅದು ತುಂಬ ವ್ಯಾಲ್ಯೂಸ್ನ ಬೆಲೆ ಕೊಡುವಂಥ, ತಪ್ಪನ್ನು ಖಂಡಿಸುವಂಥ ಒಂದು ಸ್ಟ್ರಾಂಗ್ ಪಾತ್ರ ಸೂರ್ಯಪ್ರಕಾಶ್. ಈ ಸೂರ್ಯಪ್ರಕಾಶ್ಗೆ 3 ಜನ ಗಂಡು ಮಕ್ಕಳಿರ್ತಾರೆ. 3 ಜನ ಗಂಡು ಮಕ್ಕಳಲ್ಲಿ ಮೊದಲನೇ ಗಂಡು ಮಗ ಅಪ್ಪನಿಗೆ ತುಂಬ ಪ್ರಿಯನಾದಂಥ ಗಂಡು ಮಗ. ತನ್ನ ಒಂದು ಪೀಳಿಗೆಯನ್ನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ ಅಂತ ನಂಬಿರುವಂಥ ದೊಡ್ಡ ಮಗ. ಎರಡನೇವನು ಅಪ್ಪನಿಗೆ ಆಗದೇ ಇರುವಂಥ ಒಬ್ಬ ಮಗ ಅವನು. ಇವನ ಕಥೆಯಲ್ಲಿ ನಾವು ಮುಖ್ಯವಾಗಿ ಜಾಸ್ತಿ ಹೇಳ್ತಾ ಹೋಗ್ತೀವಿ. ಅಂದರೆ ಸೀರಿಯಲ್ ನಾಯಕ ಅಂತ ನಾವು ಏನು ಹೇಳ್ತೀವಿ ಅಂದರೆ ಯಾವ ಪಾತ್ರದ ಭಾವನೆಗಳನ್ನ ಇಟ್ಕೊಂಡು ನಾವು ಕತೆ ಹೇಳ್ತೀವಿ, ಆ ಪಾತ್ರನ ನಾವು ನಾಯಕ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಮ ಇಡೀ ಕೃಷ್ಣ ರುಕ್ಕು ಕಥೆಯ ನಾಯಕ ಸೂರ್ಯಪ್ರಕಾಶ್ ಅವರ ಎರಡನೇ ಮಗ. ಈ ಎರಡನೇ ಮಗ ಬೇರೆ ಸೀರಿಯಲ್ಗಳು ಅಥವಾ ಬೇರೆ ನಾಯಕರಿಗಿಂತ ವಿಭಿನ್ನ ಅಂತ ಯಾಕೆ ಅನ್ನಿಸ್ತಾನೆ ಅಂದರೆ ಅವನಿಗೆ ಹೀರೋಲಿ ಇರಬೇಕಾಗಿರುವಂಥ ಯಾವ ಕ್ವಾಲಿಟೀಸು ಇರೋದಿಲ್ಲ. ಬೇಸಿಕ್ಲಿ ಪಿಯೋಟ್ ಅವನು. ಹಗಲು ರಾತ್ರಿ ಕುಡಿತಾನೆ ಇರ್ತಾನೆ. ಒಡ್ಡ, ಯಾರಿಗೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಇಷ್ಟೆಲ್ಲದ್ರ ಮಧ್ಯೆ ಅಪ್ಪ ಬಂದಾಗ ಮಾತ್ರ ಒಂದು ಮಾತು ಹೇಳದೇ ಇರೋವಂಥ ಮಗ. ಅತಿಯಾದ ಬೆಲೆ ಕೊಡುವಂಥ ಒಂದು ಪಾತ್ರ ಈ ಎರಡನೇ ಮಗ. ಅಷ್ಟೇ ದ್ವೇಷಿಸುವಂಥ, ದ್ವೇಷ ಅಂತಲೂ ಹೇಳಲ್ಲ, ಅವನನ್ನು ಅಬ್ಯಾಂಡನ್ ಮಾಡಿಬಿಟ್ಟಿರ್ತಾರೆ ಅಪ್ಪ. ಸೊ ಇವರಿಬ್ಬರ ನಡುವೆ ನಡೆಯುವಂಥ ಈ ಘರ್ಷಣೆಗಳಿದೆಯಲ್ಲ, ಇದು ನಮ್ಮ ಕಥೆಯ ಒಂದು ಮುಖ್ಯವಾದ ಅಂಶ ಆಗುತ್ತೆ. ಇದರ ಜೊತೆಗೆ 3ನೇ ಮಗ ಇದ್ದಾನೆ, ಭರತ್ ಅಂತ. ಭರತ್ ಅನ್ನೋ ಪಾತ್ರ ಕಾಲೇಜಲ್ಲಿ ಪ್ರೊಫೆಸರ್ ಆಗಿರ್ತಾನೆ. ಆ್ಯಂಡ್ ಅವನದೇ ಆದಂಥ ಶಿಸ್ತು, ಟೈಮ್ ಲೈನು, ಅದನ್ನು ಫಾಲೋ ಮಾಡ್ಕೊಂಡು ಹೋಗುವಂಥ ಈ ಪಾತ್ರ. ಇದೆಲ್ಲದ್ರ ಜೊತೆಗೆ ಸೂರ್ಯಪ್ರಕಾಶ್ ಅವರ ತಂಗಿ ಈ ಮನೇಲಿದ್ದಾರೆ. ಆ ತಂಗಿಯ ಒಂದು ಕಥೆ ಇದೆ. ಆ ತಂಗಿ ಯಾಕೆ ಈ ಮನೇಲಿದ್ದಾರೆ, ಏನು ಎತ್ತ ಅನ್ನೋದನ್ನು ಕಥೆಯಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಪ್ಲಸ್ ಈ ಅತ್ತೆ ಯಶೋಧ ಅನ್ನೋ ಕ್ಯಾರೆಕ್ಟ್ರು ಈ ಇಡೀ ಮನೆಯನ್ನು ಉಳಿಸಬೇಕು, ಈ ಒಂದು ಅಣ್ಣನ ಮರ್ಯಾದೆ, ಗೌರವ ಯಾವುದೇ ಕಾರಣಕ್ಕೂ ಕೆಳಗೆ ಹೋಗಬಾರ್ದು ಅಂತ ದುಡಿಯುವಂಥ ಒಂದು ಪಾತ್ರ ಇದು. ಯಾಕೆ ಅಣ್ಣನ ಬಗ್ಗೆ ಅಷ್ಟೊಂದು ಬೆಲೆ, ಅಣ್ಣನಿಗೋಸ್ಕರ ಆ ಪಾತ್ರ ಏನೇನು ತ್ಯಾಗ ಮಾಡಿದೆ ಅನ್ನೋದನ್ನು ನಾವು ಕಥೆಯಲ್ಲಿ ಹೇಳ್ತಾ ಹೋಗ್ತೀವಿ. ಇದು ಒಂದು ಫ್ಯಾಮಿಲಿಯ ಕಥೆ ಆಗುತ್ತೆ. ಇನ್ನೊಂದು ಫ್ಯಾಮಿಲಿ ಒಂದು ಆರ್ಡಿನರಿ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಅಂತ ಹೇಳ್ಬೋದಾದಂಥ ಒಂದು ಸಂಸಾರ ಅದು. ಅಲ್ಲಿ ಒಬ್ಬ ಅಣ್ಣ ಇದ್ದಾನೆ,
ಆ ಅಣ್ಣ ನವೀನ್ ಸಜ್ಜು ಅವರು ಮಾಡ್ತಾ ಇರೋವಂಥದ್ದು ಮಂಜು ಅನ್ನೋ ಕ್ಯಾರೆಕ್ಟ್ರು. ಆ ಮಂಜು ಅನ್ನೋ ಪಾತ್ರ ಆಟೋ ಡ್ರೈವರು. ಆಟೋನ ಓಡಿಸ್ಕೊಂಡು ಇಡೀ ಸಂಸಾರನ ತೂಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಈ ಮಂಜುಗೆ 3 ಜನ ತಂಗೀರಿದ್ದಾರೆ. ಈ 3 ಜನ ತಂಗೀರು ಅವನ ಕನಸು. ತನಗಾಗಿ ಅವನು ಏನನ್ನೂ ಆಸೆ ಪಟ್ಟಿರಲ್ಲ, ತನಗಾಗಿ ಏನನ್ನೂ ಬಯಸ್ತಾ ಇರಲ್ಲ. ಈ 3 ಜನ ತಂಗೀರು ಖುಷಿಯಾಗಿರಲಿ, 3 ಜನ ತಂಗೀರು ಚೆನ್ನಾಗಿ ಸೆಟ್ಲ್ ಆಗಲಿ ಅನ್ನೋದಷ್ಟೇ ಈ ಮಂಜು ಪಾತ್ರದ ಒಂದು ಆಸೆ ಆಗಿರುತ್ತೆ. ಇದಕ್ಕೆ ತಕ್ಕ ಹಾಗೆ ಆ 3 ಜನ ಹೆಣ್ಮಕ್ಳು ಅಣ್ಣನ ಬಗ್ಗೆ ಅತಿಯಾದ ಪ್ರೀತಿ, ಅಂದರೆ ಜಗತ್ತಲ್ಲಿ ಯಾರು ಏನೇ ಬರಲಿ, ಎಂಥದೇ ಬರಲಿ, ಅಣ್ಣನ ಪರವಾಗಿ ಮುಂದೆ ಬಂದು ನಿಲ್ಲುವಂಥ 3 ಜನ ಹೆಣ್ಮಕ್ಕಳ ಪಾತ್ರ ಇದು. ಇವರಿಗೆ ಒಂದು ಪ್ರೀತಿಯಿಂದ ನೋಡ್ಕೊಳ್ತಾ ಇರೋವಂಥ ತಾಯಿ ಇದ್ದಾರೆ. ಈ 3 ಜನ ತಂಗಿಯರಲ್ಲಿ ಚಿಕ್ಕದಾಗಿ ಹೇಳಬೇಕು ಅಂದರೆ ಪ್ರತಿಯೊಂದು ಪಾತ್ರಕ್ಕೂ ಒಂದೊಂದು ಸ್ಪೆಷಾಲಿಟಿಗಳಿದೆ. ಮೊದಲನೇದು ಕಲ್ಯಾಣಿ ಅನ್ನೋ ಪಾತ್ರ ಬರುತ್ತೆ. ಆ ಪಾತ್ರ ಅಣ್ಣನ ಬಗ್ಗೆ ಎಷ್ಟು ಪೊಸೆಸಿವ್ ಅಂದರೆ ಶಿ ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಅಂದರೆ ಅಗ್ರೆಷನ್ ಇರ್ಬೋದು, ಅಥವಾ ಕೋಪ ಇರ್ಬೋದು, ಅಥವಾ ರಿಯಾಕ್ಟ್ ಮಾಡೋ ರೀತಿ ಇರ್ಬೋದು, ಅದು ಸ್ವಲ್ಪ ಅಗ್ರೆಷನ್ನಲ್ಲಿರುತ್ತೆ. ಇದು ಕಲ್ಯಾಣಿ ಪಾತ್ರದ ಒಂದು ನೋಟ ಸಿಗುತ್ತೆ ನಮಗೆ. ಹಾಗೆ ನಮ್ಮ 2ನೇ ತಂಗಿ ಇದು ರುಕ್ಕು, ಅಂದರೆ ನಮ್ಮ ಟೈಟಲಲ್ಲಿ ಬರುವಂಥ ರುಕ್ಕು. ಈ ರುಕ್ಕು ಹೇಗೆ ಅಂದರೆ ಅಣ್ಣನ ಇನ್ನೊಂದು ಅಣ್ಣನಲ್ಲಿರೋ ಎಲ್ಲ ಗುಣಗಳ ಒಂದು ಕಾಂಬಿನೇಷನ್ ಈ ರುಕ್ಕು. ಅಂದರೆ ಏನೇ ಒಂದು ಕಷ್ಟ ಬರಲಿ, ಏನೇ ಒಂದು ಸಿಚುವೇಶನ್ ಬರಲಿ, ಅದನ್ನು ಹ್ಯಾಂಡಲ್ ಮಾಡೋ ರೀತಿ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅದೊಂದು ಅಗ್ರೆಷನ್ ಬೇಕಾದಾಗ ಅಗ್ರೆಷನ್ ಇರುತ್ತೆ, ಯಾವುದನ್ನು ಸಂಭಾಳಿಸ್ಕೊಂಡು ಹ್ಯಾಂಡಲ್ ಮಾಡಬೇಕು ಅದನ್ನು ಸಂಭಾಳಿಸ್ಕೊಂಡು ಹೋಗ್ತಾ ಇರುತ್ತೆ. ಓವರಾಲ್ ಅಣ್ಣನ ಪ್ರತಿರೂಪ ಈ 2ನೇ ತಂಗಿ ರುಕ್ಕು. ಈ 3ನೇ ತಂಗಿ ಭವ್ಯ ಕಾಲೇಜಲ್ಲಿ ಓದ್ತಾ ಇರೋವಂಥ ಹುಡುಗಿ. ಇವತ್ತಿನ ತುಂಬ ಲವಲವಿಕೆಯಿಂದ ಇರುವಂಥ ಹುಡುಗಿ. ಆ ಹುಡುಗಿಯ ಕಥೆ ಹೇಗೆ ಬೇರೆ ಬೇರೆ ದಿಕ್ಕನ್ನು ಪಡ್ಕೊಂಡು ಹೋಗುತ್ತೆ, ಅದು ಕಥೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಈಗ 2 ಫ್ಯಾಮಿಲಿ ಬಗ್ಗೆ ಹೇಳಿದೆ. ಈ 2 ಫ್ಯಾಮಿಲಿಗಳು ಹೇಗೆ ಕಥೆಯಲ್ಲಿ ಒಂದಾಗ್ತವೆ ಅನ್ನೋದಕ್ಕೆ ನೀವು ಪ್ರೋಮೋ ನೋಡಿದರೆ ಅದರಲ್ಲಿ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸನ್ನು ನಾವು ತೋರಿಸ್ತೀವಿ. ಸೊ ಆ ಒಂದು ಆಕ್ಸಿಡೆಂಟ್ ಸೀಕ್ವೆನ್ಸು ಇಡೀ ಕಥೆಯ ದಿಕ್ಕನ್ನು, ಆಯಾಮವನ್ನು ಬದಲಾಯಿಸುತ್ತೆ. ಸೊ ಆಯಾಮ ಏನು, ಆ ಸಿಚುವೇಶನಿಂದ ಏನೆಲ್ಲ ದೊಡ್ಡ ಟ್ವಿಸ್ಟ್ ಆಗುತ್ತೆ ಅನ್ನೋದು ತುಂಬ ಮುಖ್ಯವಾದಂಥ ನಮ್ಮ ಕೃಷ್ಣ ರುಕ್ಕು ಕಥೆಯ ಜೀವಾಳ ಇರೋದು. ಸೊ ಇದು ನಾನು ತುಂಬ ಡೀಟೇಲಾಗಿ ಬಿಟ್ಕೊಡೋದಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಅದನ್ನು ಹೇಳಿಬಿಟ್ರೆ ಅದನ್ನು ನೋಡೋ ಮಜಾ ಹೊಟ್ಟು ಹೋಗುತ್ತೆ ಅನ್ನೋದಕ್ಕೆ. ಬಟ್ ಈ ಒಂದು ಸಿಚುವೇಶನಿಂದ ಈಗ ನಾನು ಹೇಳಿದಾಗೆ ಈ 3 ಜನ ತಂಗಿಯರಲ್ಲಿ ಅವರ ರಿಯಾಕ್ಷನ್ ಹೇಗಿರುತ್ತೆ, ನಮ್ಮ ಕೃಷ್ಣ ಅದರಲ್ಲಿ ಹೇಗೆ ಇನ್ವಾಲ್ವ್ ಆಗಿರ್ತಾನೆ, ಮಕ್ಕಳು ಇನ್ವಾಲ್ವ್ ಆಗಿರೋದಕ್ಕೆ ನಮ್ಮ ಸೂರ್ಯಪ್ರಕಾಶ್ ಅವರು ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಈ ಇಡೀ ಮನೆ ಘನತೆಯನ್ನು ಕಾಪಾಡೋದಕ್ಕೆ ಒದ್ದಾಡ್ತಾ ಇರುವಂಥ ಯಶೋಧ ಈ ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾಳೆ. ಸೊ ಓವರಾಲ್ ನಮ್ಮ ಕಥೆಯ ಜಿಸ್ಟು ಈ ಪ್ರಶ್ನೆಗಳಿಗೆ ಉತ್ತರ. ಸೊ ಇದು ನಮ್ಮ ಕಥೆಯ ಸಾರಾಂಶ ಅಂತ ಹೇಳ್ಬೋದು. ಈಗ ನಾನು ಪಾತ್ರಗಳನ್ನ ಹೇಳ್ತಾ ಹೋಗ್ತೀನಿ. ಸೂರ್ಯಪ್ರಕಾಶ್ ಪಾತ್ರವನ್ನು ನಾರಾಯಣ್ ಸರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ನಾರಾಯಣ್ ಸರ್ ನನಗೆ ಯಾವತ್ತೂ ಅವರು ಇಂಡಸ್ಟ್ರಿಗೆ ಸಂಬಂಧಪಟ್ಟವರು ಅಥವಾ ಇನ್ನೊಂದು ಆ್ಯಕ್ಟರು ಅಥವಾ ಡೈರೆಕ್ಟರ್ ಥರ ಅವರು ಯಾವತ್ತೂ ನಮ್ಮ ಜೊತೆ ಇಲ್ಲ, ಎಸ್ಪೆಷಲಿ ನನ್ನ ಮತ್ತು ವಿದ್ಯಾ ಜೊತೆ ಇದ್ದಾಗ. ಯಾಕಂದರೆ ನಾವು ಏನೇ ಮಾಡಲಿ, ಇದೆಲ್ಲ ಪಾರೂಲ್ ಮಾಡಿದಾಗೂ ಅಷ್ಟೇ, ನಾವು ಏನೇ ಮಾಡಲಿ ಯಾವಾಗಲೇ ಆಗಲಿ ನೀವು ಏನು ಬೇಕಾದರೂ ಮಾಡಿ, ನೀವು ಹೇಳಿದ್ರೆ ನಾನು ಬರ್ತೀನಿ ಅಂತ ಹೇಳಿ ನಮ್ಮನ್ನು ಪ್ರತಿ ಹಂತದಲ್ಲೂ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಆ್ಯಂಡ್ ಶೂಟಿಂಗ್ ಮಾಡಬೇಕಾದ್ರೂ ಪ್ರತಿ ಹಂತದಲ್ಲೂ ಪ್ರತಿ ರೀತಿಯಲ್ಲೂ ನಮಗೆ ಗೈಡ್ ಮಾಡ್ಕೊಂಡು ಬರ್ತಾ ಇರೋವಂಥವ್ರು. ಸೊ ಹಾಗಾಗಿ ನನಗೆ ಅಥವಾ ನನ್ನ ಹೆಂಡತಿ ವಿದ್ಯಾಗೆ ಸರ್ ನಮ್ಮ ಜೊತೆ ಇರೋದು ಇಟ್ಸ್ ಅ ಬ್ಲೆಸ್ಸಿಂಗ್ ಅದು. ಆ್ಯಂಡ್ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಯಾಕಂದರೆ ಅವ್ರು ಈ ಪಾತ್ರನ ಒಪ್ಕೊಂಡಿದ್ದೇ ನಮಗೆ ಬಹಳ ಖುಷಿ ಇದೆ. ಈಗ ಸೂರ್ಯನಾರಾಯಣ ತಂಗಿ ರೋಲ್, ಯಶೋಧ ರೋಲನ್ನು ಸುಚಿತ್ರ ಅವರು ನಿರ್ವಹಿಸ್ತಾ ಇದ್ದಾರೆ. ಸುಚಿತ್ರ ಅವರು ಕನ್ನಡದಲ್ಲಿ ಒಂದಷ್ಟು ವರ್ಷಗಳ ಹಿಂದೆ ಸಾಕಷ್ಟು ಪಾಪ್ಯುಲರ್ ಸೀರಿಯಲ್ಗಳಲ್ಲಿ ಲೀಡ್ ರೋಲ್ಸಲ್ಲಿ ಮಾಡಿ ಒಂದು ಲಾಂಗ್ ಬ್ರೇಕ್ ತೊಗೊಂಡು ತಮಿಳಲ್ಲಿ ಸಾಕಷ್ಟು ಹೆಸರನ್ನು ಮಾಡಿ ಆ್ಯಂಡ್ ಸಾಕಷ್ಟು ಅವಾರ್ಡ್ಗಳನ್ನ ತೊಗೊಂಡು ಆಫ್ಟರ್ ಎ ಲಾಂಗ್ ಬ್ರೇಕ್ ಕನ್ನಡಕ್ಕೆ ಕಮ್ ಬ್ಯಾಕ್ ಮಾಡಿರೋದು. ಆ್ಯಂಡ್ ಸುಚಿತ್ರ ಅವರು ನನ್ನ ಸಂಬಂಧ ತುಂಬ ಹಳೇದು, ಒಟ್ಟೊಟ್ಟಿಗೆ ಆ್ಯಕ್ಟ್ ಮಾಡ್ತಾಯಿದ್ವಿ ಅವಾಗ. ನಾನು ಹೇಳಿದ ಒಂದು ಮಾತಿಗೆ ಬೆಲೆ ಕೊಟ್ಟು ಆಯಿತು ದಿಲೀಪ ಮಾಡೋಣ ಬಾ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ 3 ಜನ ಮಕ್ಕಳಲ್ಲಿ ಮೊದಲನೇ ಮಗ ವಿನಯ್ ಇಲ್ಲಿದ್ದಾರೆ, ಚಂದನ್ ಅವರು ಗೆಜ್ಜೆನಾದ ವಿಜಯ್ ಕುಮಾರ್ ಅವರ ಸುಪುತ್ರ, ಬಹಳ ಒಳ್ಳೆ ಆ್ಯಕ್ಟರು.
ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಅವರ ಸೀನ್ಗಳು. ಥ್ಯಾಂಕ್ ಯು ವಿಜಯ್. ಮೂರನೇ ಮಗನ ಪಾತ್ರವನ್ನು ಭರತ್ ಪಾತ್ರವನ್ನು ಸೂರಜ್ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಇದು ನಮ್ಮ ಹೀರೋ ಫ್ಯಾಮಿಲಿಗೆ ಸಂಬಂಧಪಟ್ಟಂಥ. ಈಗ ಕೊನೆಯದಾಗಿ ಹೀರೋವನ್ನು ನಾನು ಪರಿಚಯ ಮಾಡಿಸ್ತೀನಿ. ಅಕ್ಷಯ್ ಈಗಾಗಲೇ ಅಯ್ಯನ ಮನೆ ವೆಬ್ ಸೀರೀಸಲ್ಲಿ ಸಾಕಷ್ಟು ಹೆಸರು ಮಾಡಿದರು. ಇದರ ಹಿಂದೆನೂ ಸೀರಿಯಲ್ಗಳನ್ನ ಮಾಡಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಕಥೆಯಲ್ಲಿ ಅಕ್ಷಯ್ನ ಪ್ರೆಸೆಂಟ್ ಮಾಡಿರೋ ರೀತಿ ನಮಗೆಲ್ಲರಿಗೂ ಒಂದು ಗಟ್ ಫೀಲಿಂಗ್ ಏನು ಅಂದರೆ ಈ ಸೀರಿಯಲ್ಲು ತೆರೆ ಕಂಡ ತಕ್ಷಣ ಡೆಫಿನೆಟ್ಲಿ ಅಕ್ಷಯ್ಗೆ ಸಿನಿಮಾ ಸಿಗುತ್ತೆ ಅನ್ನೋದು. ಯಾಕಂದರೆ ಕ್ಯಾರೆಕ್ಟರ್ ಆ ಥರ ಇದೆ, ಸೀನ್ಗಳು ಆ ಥರ ಇದೆ, ಯೂಶಲಿ ಸಿನಿಮಾದಲ್ಲಿ ಬರುವಂಥ ಸೀನ್ಗಳ ಥರ ಇದೆ. ಆ್ಯಂಡ್ ಅದನ್ನು ಅವರು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದನ್ನು ಅವರು ಆ ಒಡ್ಡತನ ಆಗಿರ್ಬೋದು ಬಹಳ ಚೆನ್ನಾಗಿ ನಿರ್ವಹಿಸ್ತಾ ಇದ್ದಾರೆ. ಗುಡ್ ಲಕ್ ಅಕ್ಷಯ್ ಆ್ಯಂಡ್ ಥ್ಯಾಂಕ್ ಯು. ಇನ್ನು ನಮ್ಮ ಇನ್ನೊಂದು ಮನೆ ಹೀರೋಯಿನ್ ಮನೆಗೆ ಅಂತ ಬಂದರೆ ಮಂಜು ಪಾತ್ರವನ್ನು ನವೀನ್ ಸಜ್ಜು ಅವರು ನಿರ್ವಹಿಸ್ತಾ ಇದ್ದಾರೆ. ಅವರು ಇವತ್ತು ಅವ್ರದ್ದು ಸಿನಿಮಾದ ಯಾವುದೋ ಒಂದು ಸ್ಕ್ರೀನಿಂಗ್ ಇದೆ ಅಂತ ಹೇಳಿ ಅವರು ಇವತ್ತು ಬರೋಕ್ಕಾಗಲಿಲ್ಲ. ಇನ್ನು 3 ಜನ ತಂಗಿಯರಲ್ಲಿ ಮೊದಲನೇ ತಂಗಿ ಕಲ್ಯಾಣಿ ದಿವ್ಯಾ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಆರೋಗ್ಯಂಟ್, ತುಂಬ ಬೋಲ್ಡಾಗಿ, ತುಂಬ ಸ್ಟ್ರಾಂಗಾಗಿ ರಿಯಾಕ್ಟ್ ಮಾಡುವಂಥ ಕ್ಯಾರೆಕ್ಟರ್. ಆ್ಯಂಡ್ ಇಡೀ ಕಥೆಯನ್ನು, ಇಡೀ ಮನೆಯನ್ನು ತೂಗಿಸ್ಕೊಂಡು ಹೋಗುವಂಥ ರುಕ್ಕು ಪಾತ್ರವನ್ನು ಎಲ್ಲಿದ್ದಾರೆ ಮೌನ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಮೌನ ಈಗಾಗಲೇ ಸಾಕಷ್ಟು ಪಾಪ್ಯುಲರ್ ಆಗಿರುವಂಥ ಪಾತ್ರ. ಆ್ಯಂಡ್ ಮೌನ ಅವರು ಈ ಪಾತ್ರದಲ್ಲಿ ಕಂಪ್ಲೀಟ್ಲಿ ಬೇರೆ ಥರ ಕಾಣಿಸ್ತಾರೆ. ಯಾಕಂದರೆ ಅವರ ಹಳೇ ಪ್ರಾಜೆಕ್ಟಲ್ಲಿ ಅವರನ್ನು ಪ್ರೆಸೆಂಟ್ ಮಾಡಿರೋದಕ್ಕೂ ಈ ಪ್ರಾಜೆಕ್ಟಲ್ಲಿ ಅವರನ್ನು ಪ್ರೆಸೆಂಟ್ ಮಾಡ್ತಿರೋದಕ್ಕೂ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವ್ರು ಸಿಕ್ಕಿದಾಗೂ ಅದನ್ನೇ ಹೇಳಿದ್ರು, ನನಗೆ ಈ ಥರದ್ದು ಏನಾರು ಒಂದು ಮಾಡಬೇಕಿತ್ತು, ಆ ಥರ ಬೋಲ್ಡ್ ಪಾತ್ರಗಳನ್ನ ಸಾಕಷ್ಟು ಮಾಡಿದ್ದೀನಿ, ನನಗೆ ಐ ವಾಂಟೆಡ್ ಸಮಥಿಂಗ್ ಎಲ್ಸ್ ಅಂತ ಹೇಳಿದ್ರೆ. ಐ ಆಮ್ ಶ್ಯೂರ್ ನಿಮಗೆ ಖುಷಿ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಟೀಮ್. ಆ್ಯಂಡ್ ಮೂರನೇ ತಂಗಿ ಚಿಂಕುರ್ಳಿ ಭವ್ಯನ್ ಪಾತ್ರವನ್ನು ಸ್ನೇಹ ಅವರು ನಿರ್ವಹಿಸ್ತಾ ಇದ್ದಾರೆ. ಸೊ ಇದು ನಮ್ಮ ಪಾತ್ರ. ಅಮ್ಮ, ಪ್ರೀತಿಯ ಅಮ್ಮ ಜೋಶಿ ಅವರು ನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲನೂ ಇಷ್ಟು ಚೆನ್ನಾಗಾಗೋದಕ್ಕೆ ಇವತ್ತು ನಾವು ಖುಷಿಯಾಗಿ ನಿಮ್ಮ ಮುಂದೆ ಬಂದು ಈ ಥರದೊಂದು ಪ್ರಾಜೆಕ್ಟ್ನ ಮಾಡಿದ್ದೀವಿ, ಈ ಥರದೊಂದು ಕಾಸ್ಟಿಂಗ್ನ ಇಟ್ಕೊಂಡಿದ್ದೀವಿ. ನಾವು ಈಗ ಹೀರೋ ಇಂಟ್ರಡಕ್ಷನ್ ಈ ಥರ ಮಾಡ್ತಾಯಿದ್ದೀವಿ, ಹೀರೋಯಿನ್ ಇಂಟ್ರಡಕ್ಷನ್ ಈ ಥರ ಮಾಡ್ತಾಯಿದ್ದೀವಿ, ಸಿನಿಮ್ಯಾಟಿಕ್ಕಾಗಿ ಶೂಟ್ ಮಾಡಿದ್ದೀವಿ ಅಂದರೆ ಇದೆಲ್ಲದಕ್ಕೂ ಕಾರಣ ಅಲ್ಲಿ ಕೊನೆಯಲ್ಲಿ ಒಬ್ಬರು ಕೂತ್ಕೊಂಡಿದ್ದಾರೆ. ಏನು ಯೋಚನೆ ಮಾಡದೆ ಸುಮ್ಮನೆ ಎಣ್ಸಿ ದುಡ್ಡು ಖರ್ಚು ಮಾಡ್ತಿರೋರು ಶ್ರೀವಿದ್ಯಾರಾಜ ಪ್ರೊಡ್ಯೂಸರು. ಯಾಕಂದರೆ ಯಾವುದೇ ಒಂದು ಪ್ರಾಜೆಕ್ಟು ಚೆನ್ನಾಗಿ ಮೂಡಿ ಬರಬೇಕು ಅಂದರೆ ಪ್ಯಾಷನ್ ಜೊತೆಗೆ ದುಡ್ಡು ಬೇಕೇ ಬೇಕು. ಪ್ರಾಕ್ಟಿಕಲಾಗಿ ಮಾತಾಡಬೇಕು ಅಂದರೆ ನಾವು ದುಡ್ಡನ್ನು ತುಂಬ ಲೆಕ್ಕ ಹಾಕಿಬಿಟ್ರೆ ನಾವು ಅದನ್ನು ಪ್ರೆಸೆಂಟ್ ಮಾಡೋದಕ್ಕಾಗಲ್ಲ. ಸೊ ಅದಕ್ಕೆ ಎಲ್ಲ ರೀತಿಯಲ್ಲೂ ಬೆಂಬಲ ನೀಡಿ, ಟೆಕ್ನಿಷಿಯನ್ಸಿಗೆ ಬೆಂಬಲ ನೀಡಿ ಜೊತೆಗೆ ನಿಂತಿರೋಂಥವ್ರು ಶ್ರೀವಿದ್ಯಾರಾಜ್ ಅವರು. ಆ್ಯಂಡ್ ಇಡೀ ಕೃಷ್ಣ ರುಕ್ಕು ಟೆಕ್ನಿಕಲ್ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಶಿವು ಅಂತ ಈ ಶೋನ ಡೈರೆಕ್ಟ್ ಮಾಡ್ತಾರೆ. ಮನೋಹರ್ ಅಂತ ಸಾಕಷ್ಟು ಸಿನಿಮಾಗಳನ್ನು ಕೆಲಸ ಮಾಡಿ, ಸಾಕಷ್ಟು ಸೀರಿಯಲ್ಗಳಿಗೆ ಕೆಲಸ ಮಾಡಿರುವಂಥ DOP ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ. ಮನೀಶ್ ಅಂತ ಈಗಾಗಲೇ ನಮ್ಮ ಹಿಂದಿನ ಪ್ರಾಜೆಕ್ಟ್ ಹಿಟ್ಲರ್ ಕಲ್ಯಾಣ, ಪಾರು ಎಡಿಟ್ ಮಾಡ್ತಿದ್ದಂಥವ್ರು ಇದಕ್ಕೆ ಎಡಿಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇಸಿಕ್ ಟೆಕ್ನಿಕಲ್ ಟೀಮು ಇದಿದೆ. ಆ್ಯಂಡ್ ಪಾತ್ರವರ್ಗ ಇಲ್ಲಿದೆ. ಕಥೆನ ನಾನು ಬ್ರೀಫಾಗಿ ಹೇಳಿದ್ದೀನಿ. ಮೆಸೇಜು ತುಂಬ ಸಿಂಪಲ್ಲು. ಒಂದು ಸಂಸಾರ ಹೇಗಿರಬೇಕು, ಹೊಸದಾಗಿ ಬರುವಂಥ ಆ್ಯಡ್ ಆಗುವಂಥ ಒಂದು ಫ್ಯಾಮಿಲಿಗೆ ಆ್ಯಡ್ ಆಗುವಂಥ ವ್ಯಕ್ತಿಗಳು ಅದನ್ನು ಏಳಿಗೆಗೆ ವರ್ಕ್ ಮಾಡಬೇಕೇ ಹೊರತು ಬೇರೆ ಉದ್ದೇಶಗಳಿಗನ್ನ ಇಟ್ಕೊಂಡು ಬರಬಾರ್ದು ಅನ್ನೋದು ಒಂದು ಕ್ಲಿಯರ್ ಪಿಕ್ಚರ್ ಸರ್ ಇದರಲ್ಲಿ. ಅಂದರೆ ಈಗ ಸರ್ ಹೇಳ್ದಂಗೆ ಯಾವುದೋ ಒಂದು ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಆಗಲಿ ಅಥವಾ ಗಂಡನ್ನೇ ಎಳ್ಕೊಂಡು ಹೋಗ್ಬಿಡೋದಾಗಲಿ ಆ ಥರದ್ದು ಯಾವುದೂ ಇಲ್ಲ. ಇದು ಈ ಕಥೆಯ ವೈಶಿಷ್ಟ್ಯನೇ ಅದು. ಪ್ರತಿಯೊಂದು ಪಾತ್ರದ ಒಂದು ಯೋಚನೆ ಇದೆಯಲ್ಲ, ಅದು ಆ ಕ್ಷಣಕ್ಕೆ ಅದು ತಪ್ಪು ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಅದರ ಹಿಂದೆ ಇರುವಂಥ ಒಂದು ಯೋಚನೆ ವ್ಯಾಲಿಡಾಗೇ ಇರುತ್ತೆ. ಆ ಯೋಚನೆಗಳನ್ನ ಸರಿ ಮಾಡಬೇಕು ಅನ್ನೋದಷ್ಟೇ. ಅಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಈಗ ನಾನೇನೋ ಒಂದು ನಿಮ್ಮ ಹತ್ರ ಮಾತಾಡ್ಬೇಕಾರಾಗಲಿ, ಇನ್ನೊಬ್ಬರ ಹತ್ರ ಮಾತಾಡ್ಬೇಕಾದ್ರೆ ವ್ಯಕ್ತಿಯಾಗಿ ನಾನು ಸರಿಗಿರ್ತೀನಿ. ನಿಮ್ಮ ಹತ್ರ ಇದ್ದಂಗೆ ಬೇರೆಯವ್ರ ಹತ್ರ ಇರೋದಿಲ್ಲ. ಅದಕ್ಕೊಂದು ಕಾರಣ ಇರುತ್ತೆ. ಆ ಕಾರಣನ ರಿಸಾಲ್ವ್ ಮಾಡ್ಕೋಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋದು ಮುಖ್ಯವಾದ ಮೆಸೇಜ್ ಸರ್ ಇದು. ನೀವು ಮಾತಾಡಬೇಕಾದ್ರೆ ಗಂಡನ ಹೇಳ್ಕೊಂಡು ಹೋಗುವಂಥದ್ದು, ಹೆಂಡತಿನ ಹೇಳ್ಕೊಂಡು ಹೋಗುವಂಥದ್ದು ಇಂಥದ್ದೆಲ್ಲ ಇಲ್ಲ. ನಮ್ಮಲ್ಲಿ ಕ್ಲಿಯರ್ ಫ್ಯಾಮಿಲಿ ಓರಿಯೆಂಟೆಡ್ ಇದೆ ಅಂದರೆ ಅಂಥದ್ದೆಲ್ಲ ಸರಿ ಇಲ್ಲ ಅಂತ ಹೋಗ್ತೀರಾ ಸರ್? ಅಂಥ ಸೀರಿಯಲ್ ಇರಬಾರ್ದು ಅಂತ ನೀವು ಮಾಡ್ತೀರಾ? ಖಂಡಿತವಾಗ್ಲೂ ಇರ್ಬೋದು ಸರ್. ಆ ಥರ ಇರಬಾರ್ದು ಅಂತ ತೋರ್ಸೋಕ್ಕಾದ್ರೂ ಸೀರಿಯಲ್ ಮಾಡಬೇಕಲ್ಲ. ನಾನು ಸೀರಿಯಲಲ್ಲಿ ಇರಬಾರ್ದು ಅಂತ ಹೇಳ್ತಾ ಇಲ್ಲ,
ಬಟ್ ನಿಜ ಜೀವನದಲ್ಲಿ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಬಟ್ ಮೆಸೇಜ್ ಇದು ತಪ್ಪು ಅಂತ ತೋರಿಸೋದಕ್ಕೆ ನಾನು ತಪ್ಪು ಮಾಡಿ ತೋರಿಸ್ಬೇಕು ತಾನೆ, ಅದಕ್ಕೆ ತಾನೇ ನಾವು ಅನೆಕ್ಟ್ ಮಾಡೋದು, ಆ್ಯಕ್ಟ್ ಮಾಡ್ತಾ ಇರ್ತೀವಿ. ಇಮ್ಯಾಜಿನೇಷನ್, ಫಿಕ್ಷನ್ ಅಂತ ಅದಕ್ಕೆ ಹೇಳೋದು. ಈ ಥರ ಆಗ್ಬೋದು, ಮಾಡ್ಕೋಬೇಡಿ ನೀವು ಅದೇ ಥರದ ಎಷ್ಟೋ ವಿಚಾರಗಳನ್ನ, ಎಷ್ಟೋ ಪ್ರಶ್ನೆಗಳನ್ನ ನಾವು ಪ್ರಶ್ನೆಯಾಗಿಟ್ಟು ಅದಕ್ಕೆ ಉತ್ತರನೂ ಕೊಡ್ತಾ ಇದೀವಿ ಅಷ್ಟೇ. ಸರ್, ನಿಮ್ಮ ಟಾರ್ಗೆಟೆಡ್ ವ್ಯೂವರ್ಸ್ ಯಾರು ಸರ್? ಸರ್, ಟಾರ್ಗೆಟೆಡ್ ವ್ಯೂವರ್ಸ್ whoever wants to have a good happy family, they are our targeted audience ಸರ್. ಒಂದು ಒಳ್ಳೆ ಸಂಸಾರ, ಮಕ್ಕಳು ಹೇಗಿರಬೇಕು, ಸೊಸೆಯಂದಿರು ಹೇಗಿರಬೇಕು, ಅಪ್ಪ ಮಗನ ಜೊತೆ ಹೇಗಿರಬೇಕು, ಅಪ್ಪ ಸೊಸೆ ಜೊತೆ ಹೇಗಿರಬೇಕು ಅಂತ ಡಿಫೈನ್ ಮಾಡುವಂಥ, ಅದನ್ನು ಆ ಡೆಫಿನೇಷನ್ನ ತಿಳ್ಕೊಳ್ಳೋವಂಥ ಪ್ರತಿಯೊಬ್ಬ ವೀಕ್ಷಕನು ನಮ್ಮ ಆಡಿಯನ್ಸ್ ಸರ್. ಇದು ಹಿಡನ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತಾರೆ ಗೊತ್ತಾ ಸರ್, ಅದು ಅವನು ಕೃಷ್ಣ ಅನ್ನೋದು ಅವನಿಗೆ ಗೊತ್ತಿರಲ್ಲ, ಅದು ಹೋಗ್ತಾ ಹೋಗ್ತಾ ಅದು ಬರುತ್ತೆ, ಆಚೆಗೆ ಬರುತ್ತದು. ಸೊ ಅದನ್ನು ಡ್ರೈವ್ ಮಾಡೋದೊಂದು ರುಕ್ಕು. ಸೊ ಹಾಗಾಗಿ ಅಂದರೆ ನಾವು ಮೂಲತಃ ಕೃಷ್ಣ ರುಕ್ಕು ಅನ್ನೋದನ್ನು ಆ ಕ್ಯಾರೆಕ್ಟರೈಸೇಷನ್ ಇಟ್ಕೊಂಡು ನಾವು ಆ ಟೈಟ್ಲಾಗೆ ಇಟ್ಟಿಲ್ಲ, ಅದು ಒಂದು ಪಾತ್ರದ ಹೆಸರದು. ಬಟ್ ಆ ಛಾಯೆಗಳು ಡೆಫಿನೆಟ್ಲಿ ಎರಡು ಪಾತ್ರದಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಎರಡೂ ಇನ್ಫ್ಲೂಯೆನ್ಸ್ ಮಾಡಿ ಅದನ್ನು ಕೃಷ್ಣ ರುಕ್ಕು ಅಂತ ಇಟ್ಟಿದ್ದೆ ಅಷ್ಟೇ. ಆ್ಯಕ್ಚುಲಿ ಆ ಸಿನಿಮಾ ನಾನು ನೋಡೇ ಇಲ್ಲ, ಸೊ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಐ ಡೋಂಟ್ ಥಿಂಕ್ ಸೊ ಆ ಥರದ್ದಿಲ್ಲ, ಯಾಕಂದರೆ ನಾವು ಕಥೆ ಇದನ್ನು ಕೇಳಿದ್ದೀವಲ್ಲ, ಟು ಮಚ್ ಆಫ್ ಫ್ಯಾಮಿಲಿ ಓರಿಯೆಂಟೆಡ್ ಇರೋದ್ರಿಂದ ಆ ಥರದ್ದು ಯಾವ ಛಾಯೆನೂ ಇದ್ರಾಗ ಈ ಎರಡು ಪ್ಲ್ಯಾಟ್ಫಾರ್ಮ್ನ ಇಟ್ಕೊಂಡು ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ಅಂದರೆ ಒಂದು ನಾವು ಹೇಳಬೇಕಾಗಿರುವಂಥ ವಿಷಯ, ಈಗ ಸರ್ ಹೇಳಿದ್ರಲ್ಲ ನೀವೇನು ಮೆಸೇಜ್ ಕೊಡ್ತಾ ಇದ್ದೀರಾ ಅಂತ, ಆ ಒಂದು ಮೆಸೇಜ್ನ ತಲುಪಿಸೋದಕ್ಕೆ ಈ ಎರಡು ಸ್ಟೇಟಸ್ ಮ್ಯಾಚ್ ಆಗುತ್ತೆ, ಹೊಂದುತ್ತೆ ಅಂತ ಅಂದ್ಕೊಂಡು ಮಾಡಿರೋದು ಅಷ್ಟೇ. ಅದಕ್ಕೇನು ಫಾರ್ಮುಲಾ ಥರ ಏನಿಲ್ಲ, ಅದಕ್ಕೆ ಅಬ್ಸಲ್ಯೂಟ್ಲಿ ನೋ ಫಾರ್ಮುಲಾಸ್. ಇಲ್ಲ ಸರ್, ಅಷ್ಟೊಂದು ಚಾಲೆಂಜಸ್ ಇದೆ, ಡೆಫಿನೆಟ್ಲಿ ಇದೆ. ಇವತ್ತಿನ ಟೈಮಲ್ಲಿ ಒಂದು ಶೋನ ಲಾಂಚ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಒಂದು ಎಸ್ಟಿಮೇಷನ್ ಅಥವಾ ಒಂದು ಯೋಚನೆ ಇರುತ್ತಲ್ಲ, ಅದು ಇಟ್ ಇಸ್ ಬಿಗರ್ ದೆನ್ ಮೂವೀಸ್. ಇದನ್ನು ಯಾವುದೂ ಸೀರಿಯಲ್ ಥರ ಮಾಡೋದೇ ಇಲ್ಲ. ಅದು ಪ್ರತಿಯೊಂದು ಸೀಕ್ವೆನ್ಸು ಸಿನಿಮ್ಯಾಟಿಕ್ ಆಗೇ ಇರಬೇಕು ಅನ್ನೋದೇ ಒಂದು ಬೇಸ್ ಲೈನ್ ಇರುತ್ತೆ. ಒಂದು ಸೀರಿಯಲ್ ಬಡ್ಜೆಟಲ್ಲಿ ಒಂದು ಸಿನಿಮಾ ಥರ ತೋರಿಸೋದೇ ಇಟ್ ಇಸ್ ಬಿಗ್ಗೆಸ್ಟ್ ಚಾಲೆಂಜ್ ಅದು. ಆ್ಯಂಡ್ ಎಸ್ಪೆಷಲಿ ಟೆಕ್ನಿಕಲಿ ನಾನು ಹೇಳಬೇಕು ಅನ್ನೋದಾದರೆ, ಈಗ ನಾನೇ ಹೋಗಿ ಸೆಟ್ಟಲ್ಲಿ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಅದಕ್ಕೆ ಹೇಳಿದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಥರದಲ್ಲೂ ಯೋಚನೆ ಆಗದೆ ಇರೋಂಗೆ ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದು ವಿದ್ಯಾ. ಯಾಕಂದರೆ ಎಷ್ಟೋ ವಿಚಾರದಲ್ಲಿ ಅವಳ ಪ್ರೊಡಕ್ಷನ್ ಪ್ಯಾಷನ್ ಇದೆಯಲ್ಲ, ಇಟ್ ಈಸ್ ಬಿಯಾಂಡ್, ನಂದಕ್ಕಿಂತ ಬಿಯಾಂಡ್ ಇದೆ ಅದು. ನಾನು ಇಲ್ಲ ಇಲ್ಲಿಗೊಂದು 50 ಜನ ಇದ್ದರೆ ಸಾಕು ಅಂತ ಹೇಳಿದ್ರೆ, ಬೇಡ ಒಂದು 100 ಜನ ಕರೆಸಿರು, ಯಾವಾಗ ಬೇಕಾಗ್ತಾರೋ ಗೊತ್ತಿಲ್ಲ ಅನ್ನೋ ಥರ ಯೋಚನೆ ಮಾಡ್ತಾಳೆ ಅವಳು. ಅಂದರೆ ಆ ಥರದ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ಇವತ್ತು ಇಂಡಸ್ಟ್ರಿಗೆ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ. ನನ್ನ ಹೆಂಡತಿ ಅಂತ ಹೇಳ್ತಾ ಇಲ್ಲ, ಜನರಲಿ ಅಂದರೆ ಪ್ರತಿಯೊಬ್ಬರ ಕಾಸ್ಟ್ಯೂಮು, ಹೆಣ್ಮಕ್ಳ ಪ್ರತಿಯೊಂದು ಕಾಸ್ಟ್ಯೂಮು, ಪ್ರತಿಯೊಂದು ಜುವೆಲ್ಸು, ಅದರ ಡೀಟೇಲಿಂಗು, ಪ್ರತಿಯೊಂದೂ ಅವಳೇ ಕೆಲಸ ಮಾಡಿರೋದು. ಅಂದರೆ ಅವಳ ಆ ಇಂಟ್ರೆಸ್ಟ್ ಇದೆಯಲ್ಲ, ಇಟ್ ಇಸ್ ರೇರ್. ಯೂಶ್ವಲಿ ಪ್ರೊಡ್ಯೂಸರ್ ಆದವರು ಬರೀ ದುಡ್ಡು ಹಾಕ್ತಾರೆ, ದುಡ್ಡು ತೊಗೋತಾರೆ. ಬಟ್ ಅವಳು ಆ ಥರ ಅಲ್ಲ. ಸೊ ಹಾಗಾಗಿ ನೀವು ಹೇಳಿದ ಯಾವ ಚಾಲೆಂಜಸ್ಸು ಇಲ್ಲಿರೋ ಯಾರಿಗೂ ಅಷ್ಟೊಂದು ತಟ್ಟಲಿಲ್ಲ. ಅಂದರೆ ವರ್ಕ್ ಪ್ರೆಷರ್ ಒಂದಿತ್ತು ಅನ್ನೋದು ಬಿಟ್ಟರೆ, ಪ್ರೊಡಕ್ಷನ್ ಲೆವೆಲಲ್ಲಿ ಯಾವ ರೀತಿಯ ಚಾಲೆಂಜಸ್ಸು ಬರದೇ ಇರೋ ಥರ ನಡ್ಕೊಂಡಿದ್ದು ಅವಳು. ಆ್ಯಂಡ್ ಇವತ್ತು ಎಸ್ಪೆಷಲಿ ಹೆಣ್ಮಕ್ಳೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಒಂದು ಕ್ಯಾರೆಕ್ಟ್ರಾಗಿ ಕಾಣಿಸ್ತಾರೆ ಅಂದರೆ ಅದ್ರ ಕ್ರೆಡಿಟ್ ಡೆಫಿನೆಟ್ಲಿ ಅವಳಿಗೆ ಹೋಗ್ಬೇಕು ಸರ್. ಊಟಕ್ಕೆ ಉಪ್ಪಿನಕಾಯಿ ಎಷ್ಟು ಇಂಪಾರ್ಟೆಂಟು, ಒಂದು ಸೀರಿಯಲ್ಗೆ ವಿಲನ್ ತುಂಬ ಇಂಪಾರ್ಟೆಂಟು. ಒಂದು ಅವಾರ್ಡ್ ಟೈಮ್ಗೆ ಆದರೂ ವಿಲನ್ ಅನ್ನೋ ಟ್ಯಾಗ್ಲೈನ್ ಕೊಡಲೇಬೇಕು. ಈ ಸೀರಿಯಲಲ್ಲಿ ವಿಲನ್ ಇಲ್ಲವೇ ಇಲ್ವಾ, ಅಥವಾ ಸಿಚುವೇಶನ್ ಟೈಮ್ಗೆ ಯಾರು ವಿಲನ್ ಯಾರು ಆಗ್ತಾನೆ? ಕರೆಕ್ಟ್. ಇಲ್ಲಿ ಸ್ಪೆಸಿಫಿಕ್ ಆಗಿ ನಮಗೆ ಹೀರೋ, ಹೀರೋಯಿನ್, ವಿಲನ್ ಅಂತ ನಾನು ಕ್ಯಾಟಗರೈಸ್ ಮಾಡೋದೇ ಇಲ್ಲ. ನಾನು ಅದಕ್ಕೆ ಹೇಳಿದ್ದು, ಇವನ್ ನನಗೆ ಕೃಷ್ಣನು ಹೀರೋ ಅಲ್ಲ, ಅವನ ಭಾವನೆಗಳನ್ನ ಮೂಲಕ ನನ್ನ ಕತೆ ಹೇಳ್ತಾ ಇರೋದ್ರಿಂದ ಅವನು ಮುಖ್ಯವಾದ ಪಾತ್ರ ಆಗ್ತಾನೆ. ಆ್ಯಂಡ್ ಪ್ರತಿ ಉಪಕಥೆಯಲ್ಲೂ ಆ ಕ್ಯಾರೆಕ್ಟರ್ಗಳೇ ಲೀಡ್ ಆಗ್ತಾರೆ ಅಂತ. ಅದೇ ರೀತಿ ಇಲ್ಲಿ ಈ ಸೂರ್ಯಪ್ರಕಾಶ್ ಅವರ ಮನೆಯಲ್ಲಿ ನಡೆಯುವಂಥ ಒಂದು ಏನು ವಿಷಯ ನಡೆಯುತ್ತೆ, ಅದರಲ್ಲಿ ಹೊಸದಾಗಿ ಬರುವಂಥ ಕಲ್ಯಾಣಿ ಮತ್ತು ರುಕ್ಕು, ಈ ಎರಡು ಪಾತ್ರಗಳ ಉದ್ದೇಶಗಳಿದೆಯಲ್ಲ, ಒಬ್ರದ್ದು ಒಳ್ಳೇದಿರ್ಬೋದು, ಒಬ್ರದ್ದು ಕೆಟ್ಟದಿರ್ಬೋದು, ಅದ್ರ ಹಿಂದೆ ಇರುವಂಥ ಕಾರಣ ಇದೆಯಲ್ಲ, ದಟ್ ಈಸ್ ವ್ಯಾಲಿಡ್. ಸೊ ಅದು ಒಂದು ಕನ್ಫ್ಯೂಷನ್ಗೆ ತಳ್ಳುತ್ತೆ, ಇವಳು ಕೆಟ್ಟವಳ ಒಳ್ಳೆಯವಳ ಅನ್ನೋದು. ಯಾಕಂದರೆ ಅರ್ಧ ಜನಕ್ಕೆ ಕರೆಕ್ಟ್ ಇವಳು ಮಾಡ್ತಿರೋದು ಅನಿಸುತ್ತೆ. ಯಾಕಂದರೆ ಆ ಥರದ ಹಿನ್ನೆಲೆಯ ಕಥೆ ಇದೆ ಪ್ರತಿಯೊಂದು ಪಾತ್ರಕ್ಕೂ, ಅದರ ಬಿಹೇವಿಯರ್ಗೆ. ಸೊ ಹಾಗಾಗಿ ಸ್ಪೆಸಿಫಿಕ್ಕಾಗಿ ಅಂದರೆ ಸ್ಟೀರಿಯೋಟಿಪಿಕಲ್ ವಿಲನ್ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡಲ್ಲ ಸರ್. ಸಿಚುವೇಷನಲ್ಲಿ ಎಸ್, ಹೌದು, ಆ ಸಿಚುವೇಶನ್ಗೆ ಪಾತ್ರಗಳು ಆ ಥರ ನಿರ್ವಹಿಸಿದಾಗ ಕೆಲವ್ರಿಗೆ ಸರಿ ಅನಿಸುತ್ತೆ, ಕೆಲವ್ರಿಗೆ ತಪ್ಪು ಅನಿಸುತ್ತೆ.